ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸತತ 2 ಬಾರಿ ಐಪಿಎಲ್ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. 18 ವರ್ಷಗಳ ಟ್ರೋಫಿ ಗೆಲ್ಲುವ ಕನಸು ಕಳೆದ ವರ್ಷ ನನಸಾಗುತ್ತೆ. ಹೌದು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2025ರಲ್ಲಿ ಮೊದಲ ಐಪಿಎಲ್ ಟ್ರೋಫಿಯನ್ನ ಗೆಲ್ಲಿಸಿಕೊಟ್ಟ ಕೀರ್ತಿ ನಾಯಕ ರಜತ್ ಪಟಿದಾರ್ ಅವರಿಗೆ ಸಲ್ಲುತ್ತೆ. ಹಾಗೆಯೇ ಐಪಿಎಲ್ 2026ರಲ್ಲೂ ಕೂಡ ಆ ಗೆಲುವಿನ ಓಟ ಮುಂದುವರುತ್ತೆ. ಹಾಗೆ ಈ ಸೀಸನ್ನಲ್ಲೂ ಕೂಡ ಆರ್ಸಿಬಿ ಗೆಲುವಿನ ಓಟ ಮುಂದುವರೆದು 2ನೇ ಬಾರಿಗೆ ಪ್ರಶಸ್ತಿಗೆ ಆರ್ಸಿಬಿ ತಂಡ ಮುತ್ತಿಡುತ್ತೆ. ಇನ್ನು ರಜತ್ ಪಟಿದಾರ್ ಅವರ ಆರ್ಸಿಬಿ ಪ್ರಯಾಣ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಖುದ್ದು ಪಟಿದಾರ್ ಅವರೇ ಆರ್ಸಿಬಿ ಜೊತೆಗಿನ ಪಯಣವನ್ನ ತಮ್ಮ ಮಾತುಗಳಲ್ಲಿ ಹೇಳ್ಕೊಂಡಿದ್ದಾರೆ. ಹೌದು, 2021ರಲ್ಲಿ ಮೊದಲು ಆರ್ಸಿಬಿಗೆ ರಜತ್ ಪಟಿದಾರ್ ಅವರು ಸೇರ್ತಾರೆ. ಅಲ್ಲಿಂದ ಅವರ ಐಪಿಎಲ್ನ ರೋಮಾಂಚನಕಾರಿ ಕ್ಷಣಗಳು ಆರಂಭ ಆಗುತ್ತೆ. ಆದರೆ ರಜತ್ ಪಟಿದಾರ್ ಹೇಳಿದಂತಹ ಈ ಮಾತು ತೀವ್ರ ಚರ್ಚೆಗೆ ಎಡೆ ಮಾಡಿಕೊಡ್ತು. ಅದೇನಪ್ಪಾ ಅಂದ್ರೆ, ನಾನು ಆರ್ಸಿಬಿ ತಂಡವನ್ನ ಸೇರಲು ಎಂದಿಗೂ ಕೂಡ ಬಯಸಿರಲಿಲ್ಲ ಎಂಬುದು ನಿಜ. ಯಾಕಂದ್ರೆ ಅವರು ನನ್ನನ್ನ ಬದಲಿ ಆಟಗಾರನಾಗಿ ತಂಡಕ್ಕೆ ಕರೀತಿದ್ದಾರೆ ಅಂತ ನನಗೆ ಸ್ವಲ್ಪ ಹಿಂಜರಿಕೆ ಇತ್ತು. ಆದ್ದರಿಂದ ಅವರು ಖಂಡಿತವಾಗಿಯೂ ನನಗೆ ಆಡಲು ಅವಕಾಶ ನೀಡುವುದಿಲ್ಲ ಅಂತ ತಿಳಿದಿತ್ತು. ನಾನು ತರಬೇತಿಗೆ ಸೇರಿದಾಗ ನನಗೆ ಬಂದ ಪ್ರತಿಕ್ರಿಯೆ ಕೂಡ ಹಾಗೇನೆ ಇತ್ತು ಅಂತ ಪಟಿದಾರ್ ಅವರು ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಅಲ್ಲದೆ ಫ್ರಾಂಚೈಸಿಯು ಕೂಡ ನಾವು ನಿಮ್ಮನ್ನ ಬದಲಿ ಆಟಗಾರನಾಗಿ ಕರೆತಂದಿದ್ದೇವೆ, ಆದ್ದರಿಂದ ನೀವು ಆರಾಮಾಗಿರಿ, ಶಾಂತವಾಗಿರಿ, ಯಾರಾದ್ರೂ ಗಾಯಗೊಂಡ್ರೆ ಆಗ ಮಾತ್ರ ನಿಮಗೆ ಅವಕಾಶ ಸಿಗುತ್ತೆ ಅಂತ ನನಗೆ ಸ್ಪಷ್ಟವಾಗಿ ಹೇಳಿದ್ದರು ಅಂತ ರಜತ್ ಪಟಿದಾರ್ ಹೇಳ್ಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನಾನು ನಿಜವಾಗಿಯೂ ಇಲ್ಲಿಗೆ ಬರಲು ಬಯಸಿರಲಿಲ್ಲ. ನನ್ನ ಮದುವೆ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಆ ಟೈಮ್ನಲ್ಲಿ ನಾನು ಬಹಳಷ್ಟು ಜನರೊಂದಿಗೆ ಮಾತನಾಡಿದೆ. ನಾನು ಬರೋಕೆ ಬಯಸಿರಲಿಲ್ಲ, ಯಾಕಂದ್ರೆ ನಾನು ಒಳಗೆ ಬಂದು ಇಡೀ ಸಮಯ ಬೆಂಚ್ ಮೇಲೆ ಕೂರುವುದನ್ನು ನಾನು ಸಹಿಸಲು ಸಾಧ್ಯವಿರಲಿಲ್ಲ ಅಂತ ಅಂದಿನ ಸಂದರ್ಭವನ್ನು ವಿವರಿಸಿದ್ದಾರೆ. ಇನ್ನು 2021ರ ಐಪಿಎಲ್ನ ಮಿನಿ ಹರಾಜಿನಲ್ಲಿ ಆರ್ಸಿಬಿ 20 ಲಕ್ಷಕ್ಕೆ ರಜತ್ ಪಟಿದಾರ್ ಅವರನ್ನ ಖರೀದಿ ಮಾಡಿತು. ಆದರೆ ಆ ಸೀಸನ್ ರಜತ್ ಪಟಿದಾರ್ ಅವರಿಗೆ ಉತ್ತಮವಾಗಿರಲಿಲ್ಲ. ಯಾಕಂದ್ರೆ 4 ಮ್ಯಾಚ್ಗಳಲ್ಲಿ 114ರ ಸ್ಟ್ರೈಕ್ ರೇಟ್ ನಲ್ಲಿ ಕೇವಲ 71 ರನ್ಗಳನ್ನ ಮಾತ್ರ ರಜತ್ ಪಟಿದಾರ್ ಗಳಿಸ್ತಾರೆ. ಆನಂತರ ಆರ್ಸಿಬಿ ಅವರನ್ನ ರಿಲೀಸ್ ಮಾಡಿತು. ಆಗ ಈ ಐಪಿಎಲ್ 2022ರ ಮೆಗಾ ಹರಾಜಿನಲ್ಲಿ ಪಟಿದಾರ್ ಅವರನ್ನ ಖರೀದಿ ಮಾಡುವುದಕ್ಕೆ ಯಾವ ಫ್ರಾಂಚೈಸಿಯೂ ಕೂಡ ಮುಂದೆ ಬರುವುದಿಲ್ಲ, ಆಸಕ್ತಿಯನ್ನು ತೋರಿಸಲ್ಲ. ನಂತರ ಅವರನ್ನ ಆರ್ಸಿಬಿ ಆವೃತ್ತಿಯ ಮಧ್ಯದಲ್ಲಿ ಲವ್ನಿತ್ ಸಿಸೋಡಿಯಾ ಅವರ ಬದಲಿಗೆ ಆಯ್ಕೆ ಮಾಡಿಕೊಳ್ಳುತ್ತೆ. ಈ ಬಾರಿ ರಜತ್ ಪಟಿದಾರ್ ಅವರು ತಮಗೆ ಸಿಕ್ಕ ಅವಕಾಶವನ್ನ ಎರಡೂ ಕೈಗಳಿಂದ ಬಾಚಿಕೊಳ್ತಾರೆ. ಆವೃತ್ತಿಯ ಎಲಿಮಿನೇಟರ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಅಜೇಯ 112 ರನ್ಗಳೊಂದಿಗೆ ಎಲ್ಲರ ಗಮನ ಸೆಳೆತಾರೆ. ಅನಂತರ ಮಾಡಿದ್ದೆಲ್ಲವೂ ಕೂಡ ರೆಕಾರ್ಡ್, ಇತಿಹಾಸ. ಐಪಿಎಲ್ 2025ರ ಮೆಗಾ ಹರಾಜಿನ ನಂತರ ಕ್ಯಾಪ್ಟನ್ ಆಗಿ ಬಡ್ತಿಯನ್ನ ಪಡೆದ ರಜತ್ ಪಟಿದಾರ್ ಫ್ರಾಂಚೈಸಿಗೆ ಪ್ರಶಸ್ತಿಯನ್ನ ತಂದುಕೊಟ್ಟ ಮೊದಲ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ತಮ್ಮ ಸಾಧನೆಯನ್ನ ಈ ಬಾರಿ ಪ್ರಶಸ್ತಿಯನ್ನ ಡಿಫೆಂಡ್ ಮಾಡಿಕೊಳ್ಳುವ ಮೂಲಕ ಮುಂದುವರಿಸುತ್ತಾರೆ. ಬ್ಯಾಕ್ ಟು ಬ್ಯಾಕ್ ಆರ್ಸಿಬಿ ಕಪ್ ಗೆಲ್ಲುವಲ್ಲಿ ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈಗ ಮತ್ತೊಂದು ಹೆಜ್ಜೆ ಆರ್ಸಿಬಿ ಇದ್ದು ಏನಪ್ಪಾ ಅಂದ್ರೆ, ಹ್ಯಾಟ್ರಿಕ್ ಕಪ್ ಅನ್ನ ತಮ್ಮದಾಗಿಸಿಕೊಳ್ಳುವ ಗುರಿಯತ್ತ ಆರ್ಸಿಬಿ ಸಾಕ್ತಾ ಇದೆ. ರಜತ್ ಪಟಿದಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಅದು ಕೂಡ ಸಾಕಾರ ಆಗ್ಲಿ ಅನ್ನೋದು ಆರ್ಸಿಬಿ ಅಭಿಮಾನಿಗಳ ಕನಸು.